ಹಾಯ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅನ್ವೇಷಣ. ನೋಡಿದ್ರೆ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ, ಟೀ ಕುದೀತಿದೆ. ಇದು ಎಲ್ಲ ಗೃಹಿಣಿಯರ ಕನಸು, ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು. ಆದರೆ ಈ ಅಡುಗೆ ಮನೆ ಕ್ಲೀನಾಗಿ ಇರಬೇಕು ಅಂದರೆ ಸಿಕ್ಕಾಪಟ್ಟೆ ಕೆಲಸ ಆಗ್ತದೆ. ನೋಡಿ, ಇವಾಗೂ ಈ ಕಾರ್ನರ್ ಅಷ್ಟು ಮಟ್ಟಕ್ಕೆ ಕ್ಲೀನ್ ಇಲ್ಲ. ಸೊ ಇವಾಗ ಪಾತ್ರೆ ಜೋಡಿಸ್ತಾ ನಾನು ನಿಮ್ಮ ಜೊತೆ ಕೆಲವೊಂದು ಮಾತುಗಳನ್ನು ಹಂಚ್ಕೋಬೇಕು ಅಂತಿದ್ದೀನಿ. ವಿಡಿಯೋಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ಥರ ಸಾರಿ ಫಾರ್ ಮಿಸ್ಸಿಂಗ್ ಕಾರಣಗಳ ಬ್ರೀಫಲ್ಲಿ ಹೇಳಿದ್ದೆ. ಐ ಕುಡಂಟ್ ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. ಸೊ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು, ಅದರಿಂದ ನಾನು ಏನು ಕಲಿತೆ, ಈ ವಿಡಿಯೋಲ್ಲಿ ಹಂಚ್ಕೋತೀನಿ. ನಾನು ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಟೀ ಕಾಫಿ ಮಾಡಿಕೊಟ್ಟು ಮನೆ ಕೆಲಸ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ನನ್ನ ಪರ್ಸ್ನಲ್ ಕೆಲಸಗಳು, ನನ್ನ ಜೀವನದ ಸಂಬಂಧಪಟ್ಟಿರೋ ಕೆಲಸಗಳು ಎಲ್ಲ ಮಾಡಿಕೊಂಡು ಆರಾಮಾಗಿ ಸಾಯಂಕಾಲ ತಿರ್ಗಾ ಮನೆ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಚಿ ಬಟ್ಟೆ ಯಾವುದೇ ಕೆಲಸ ಪೆಂಡಿಂಗ್ ಇರದೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡೋ ಪರ್ಫೆಕ್ಟ್ಲಿ ಡಿಸಿಪ್ಲೈನ್ಡ್. ಎಲ್ಲ ಟೈಮ್ಗೆ ಹೋಗಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ವಿದಿನ್ 1-2 ಡೇಸ್ ಇಟ್ ಶುಡ್ ಬಿ ಕವರ್ಡ್. ಎಲ್ಲ ಬರ್ಕೊಂಡು ಕೆಲಸ ಎಲ್ಲ ಬರ್ಕೋತೀನಿ ನನ್ನ ಬುಕ್ಕಲ್ಲಿ. ಮನೇದು ಇಷ್ಟು ಕೆಲಸ ಇದೆ, ನನ್ನ ಪರ್ಸ್ನಲ್ ಇಷ್ಟಿದೆ, ಪೂಜೆಗಳಿದು ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಆ ಥರ ಒಂದು ಲಿಸ್ಟ್ ಇರುತ್ತೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ವಿದಿನ್ 2 ಡೇಸ್ ಐ ವಿಲ್ ಕವರ್ ಅಪ್. ಹೆಂಗಾದರೂ ಮಾಡಿ ಆವತ್ತಿನ ಸ್ಕೆಡ್ಯೂಲ್ ಜೊತೆಗೆ. ಆ ಥರ ಹುಡುಗಿ ಊಟ ಮಾಡ್ತಿಲ್ಲ, ತಿಂಡಿ ಮಾಡ್ತಿಲ್ಲ, ಅದು ತಿಂತಿಲ್ಲ, ಅಡುಗೆನೂ ಮಾಡ್ತಿಲ್ಲ, ಮನೆ ಕಡೆ ಗಮನ ಇಲ್ಲ. ಏನದು ಬಟ್ಟೆ ಎಲ್ಲಂದರೆ ಅಲ್ಲಿ ಬಿದ್ದಿದೆ ರೂಮಲ್ಲಿ. ಯೂಶ್ವಲಿ ಬಟ್ಟೆ ಎಲ್ಲ ಒಂದು ಬಾಸ್ಕೆಟ್ಗೆ ಹಾಕಿ ಇಡ್ತಿದ್ದೆ. ವಾರಕ್ಕೊಂದು ಸತಿ ನಾನು ಮಿಷಿನ್ ನನ್ನ ಬಟ್ಟೆ ಸಪ್ರೇಟಾಗಿ ಹೋಗ್ಕೊಳ್ಳೋಣ ಅಂತ. ಅದೂ ಮಾಡಿಲ್ಲ. ದೀಪ ಹಚ್ಚಿಲ್ಲ. ದೃಷ್ಟಿ ತೆಗಿತಿದ್ದೆ ಮನೆ ದಿನ, ಅದೂ ಮಾಡಿಲ್ಲ. ನಾನೇನು ಮಾಡ್ತಿದ್ದೀನಿ ಅಂತ ನನಗೇ ಗೊತ್ತಾಗಲಿಲ್ಲ. ಬರೀ ಒಂದು ಕೆಲಸ ಮಾತ್ರ ಮಾಡ್ತಿದ್ದೆ. ದಿನ ಸಾಯಂಕಾಲ ಮೇಲೆ ಕೆಳಗಡೆ ಬಿದ್ದು ಹೆಂಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ ಅಷ್ಟೇ. ಗ್ಯಾಪ್ಕ ಬಂದರೆ ದೀಪ ಹಚ್ತಿದ್ದೆ, ಗ್ಯಾಪ್ಕ ಬಂದರೆ ದೀಪ ಹಚ್ತಿಲ್ಲ. ಒಂದೊಂದು ಸತಿ ಹೊಸ್ಲ ಹತ್ರ ದೀಪ ಹಚ್ತಿದ್ದೆ, ಒಂದೊಂದು ಸತಿ ದೇವ್ರ ಮನೆಯಲ್ಲಿ ದೀಪ ಹಚ್ತಿದ್ದೆ. ಅರ್ಧಂಬರ್ಧ ಕೆಲಸ ಏನೂ ನೆಟ್ಟಿಗೆ ಆಗ್ತಿರ್ಲಿಲ್ಲ. ಯಾಕೆ ಹಂಗಾಯಿತು ಅಂದರೆ, ಫಸ್ಟ್ ಆಫ್ ಆಲ್ ನಾನು 12 ವರ್ಷ ಸಾಕ್ಕೊಂಡಿರೋ ನಾಯಿ ತೀರೋಯ್ತು. 2 ಸಿಕ್ಕಾಪಟ್ಟೆ ಮಳೆ. ಏನಾಯಿತು, ಕರೆಂಟ್ ಇಲ್ಲ. ಕರೆಂಟ್ ಇದ್ದರೆ ವೈಫೈ ಇಲ್ಲ. ಈ 2 ಇದ್ದರೆ ನೀರಿಲ್ಲ. ಜೊತೆಗೆ ನಾನು ನಮ್ಮ ಫ್ರೆಂಡ್ಸು, ನನ್ನ ಶ್ರೇಯೋಭಿಲಾಷಿ ಅಂದ್ಕೊಂಡಿರೋರೆಲ್ಲ ಮೋಸ ಮಾಡಿಬಿಟ್ರು. ಐ ಫೆಲ್ಟ್ ಬ್ಯಾಕ್ ಸ್ಟ್ಯಾಬ್, ಬಿಟ್ರೇಡ್. ಆ್ಯಂಡ್ ಅದಾದಮೇಲೆ ನನ್ನ ಪರ್ಸ್ನಲ್ ಲೈಫಲ್ಲಿ ಸುಮಾರು ಕೆಲಸಗಳಿದ್ವು ವಿತ್ ರೆಸ್ಪೆಕ್ಟ್ ಟು ಮೈ ಕೆರಿಯರ್ ಆ್ಯಂಡ್ ಅದರ್ ಥಿಂಗ್ಸ್. ಅವು ನಾನು ಅಂದ್ಕೊಂಡಂಗೆ ಹೋಗಿಲ್ಲ. ಅದ್ರ ಜೊತೆ ನಮ್ಮ ಮನೆಯಲ್ಲಿ ಜೊತೆಗೆ ನಾನು ಹೆಂಗಿದ್ರು ದೇವಸ್ಥಾನಕ್ಕಾದರೂ ಹೋಗ್ತಿದ್ದೀನಿ ಅಲ್ಲಪ್ಪ, ದೇವರಾದರೂ ನೆಮ್ಮದಿ ಕೊಡ್ತಿದ್ದಾರೆ ಅಂದರೆ, ಅದೇ ಟೈಮಲ್ಲಿ ನಮ್ಮ ರಿಲೇಷನ್ಸಲ್ಲಿ ಯಾರೋ ತೀರ್ಕೊಂಡ್ರು. ಮೈಲ್ ಮನೆ ಅಂತಾರೆ ನಮ್ಮ ಕಡೆ. ಸೊ ಹಂಗಾಗಿ 10 ದಿವಸ ನಾವು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ. ದೇವಸ್ಥಾನ ಆಚೆ ಕಡೆಯಿಂದನೇ ದೇವರಿಗೆ ಕೈ ಮುಗಿದು ಹಂಗಂಗೆ ಬರೋದು. ಮನೆಯಲ್ಲಿ ದೀಪನೂ ಹಚ್ಚಂಗಿಲ್ಲ. ಅಲ್ಲೋ ಇದು. ಆಮೇಲೆ ಐ ಸ್ಟಾರ್ಟೆಡ್ ನೋಟಿಸಿಂಗ್ ದಟ್ ನಾನು ಮನೆ ಮೇಂಟೈನ್ ಮಾಡೋರು ನೋಡಿ, ಕೆಲಸದವ್ರು ಬರ್ತಾರೆ, ಕೂಡಿಸ್ತಾರೆ, ಒರೆಸ್ತಾರೆ, ಪಾತ್ರೆ ಉಜ್ತಾರೆ, ಹೋಗ್ತಾರೆ, ಡಸ್ಟಿಂಗ್ ಮಾಡೋ ಅಂದರೆ ಮಾಡೋಗ್ತಾರೆ. ಆದರೆ ದರ್ ಇಸ್ ಸಂಬಡಿ ಹೂಸ್ ಇನ್ ಚಾರ್ಜ್ ಆಫ್ ದ ಮ್ಯಾನೇಜ್ಮೆಂಟ್, ಓವರ್ ಆಲ್ ಮ್ಯಾನೇಜ್ಮೆಂಟ್, ಗ್ರಾಸರೀಸ್, ಆಮೇಲೆ ಗ್ರಾಸರಿ ಅಂದರೆ ರಾಷನ್ನು, ಹೈಜೀನ್ ಅಂದರೆ ಕ್ಲೆನ್ಲಿನೆಸ್ ಅಂದರೆ ಸ್ವಚ್ಛತೆ, ಮನೆಯ ಊಟ ತಿಂಡಿ ಟೈಮ್ಗೆ ಹೋಗ್ತಿದೆಯಾ ಇಲ್ವಾ, ಕಸ ಹೋಗ್ತಿದೆಯಾ ಇಲ್ವಾ, ಬಟ್ಟೆ ಎಲ್ಲ ಟೈಮ್ಗೆ ಒಣಗಾಕಿ ಮಡಚಿಟ್ಟು ಅದರ ರೂಮ್ಗೆ ಹೋಗ್ತಿದೆಯಲ್ಲ, ಬಾತ್ರೂಮ್ಸ್ ಎಲ್ಲ ಕ್ಲೀನಾಗಿದೆಯಾ ಇಲ್ವಾ, ದೀಪಗಳೆಲ್ಲ ಟೈಮಾಗಿ ಹಚ್ತಿದೆಯಾ ಇಲ್ಲ, ಅದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಒಬ್ರದ್ದು ಇರುತ್ತೆ. ಮಿಕ್ಕಿರೋರು ನೋಡ್ತಾರೆ, ಹೆಲ್ಪು ಮಾಡ್ತಾರೆ. ಆದರೆ ಓವರಾಲ್ ಒಬ್ಬರು ಮನುಷ್ಯರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದು ನಮ್ಮ ಮನೇಲಿ ನನ್ನ ಮೇಲೆ ಇತ್ತು. ಅದೇನಾಯಿತು, ನಾನೇ ಈ ಥರ ಬೆಡ್ ಮೇಲೆ ಬಿತ್ಕೊಂಡಿದ್ದಕ್ಕೆ ಸಾಕಾಗೋಗಿ ಎಲ್ಲ ಬಿಟ್ಬಿಟ್ಟು ಬೆಡ್ ಮೇಲೆ ಬಿತ್ಕೊಂಡಿದ್ದಕ್ಕೆ ದ ಹೋಲ್ ಹೌಸ್ ಕೇಮ್ ಟು ಆನ್ ಹಾಲ್ಟ್. ಒಂಥರ ಟೈಮ್ಗೆ ಊಟ ಇಲ್ಲ, ತಿಂಡಿ ಇಲ್ಲ, ಮನೆ ಹೆಂಗಂದ್ರೆ ಹಂಗೆ ಬಿದ್ದಿದೆ, ಕಸ ಹೆಂಗಂದ್ರೆ ಹಂಗೆ ಬಿದ್ದಿದೆ. ನಾನು ಆಮೇಲೆ ಯೋಚನೆ ಮಾಡಿದೆ, ಈ ಥರ ಇದ್ದರೆ ಆಗೋದಿಲ್ಲ. ನನ್ನ ಜೊತೆ ಇವರು ಅನ್ನಿಸ್ತಿದ್ದಾರೆ, ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲಿರೋರೆಲ್ಲ
ಅಂತ ಹೇಳಿ ನಾನೆಲ್ಲ ವಾಪಸ್ ನಾನು ಎದ್ದು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಬಟ್ಟೆ ಕೆಲಸ ಮುಗಿಸ್ದೆ, ಪಾತ್ರೆ ಜೋಡಿಸೋದು, ಸ್ಲ್ಯಾಬೆಲ್ಲ ಒರೆಸೋದು, ಕೆಲಸದಮ್ಮ ಬಂದಾಗ ನಾನು ಹೇಳೋದು ಇದಿದು ಮಾಡು ಇದಿದು ಮಾಡು ಅಂತ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಜೀವನನ ಟ್ರ್ಯಾಕಿಗೆ ತಂದೆ. ಇವಾಗೂ ಪೂರ್ತಿಯಾಗಿ ಟ್ರ್ಯಾಕ್ಗೇನು ಬಂದಿಲ್ಲ, 80-85% ಆಗಿದೆ. ಆದರೆ ಇನ್ನೂ ಹೀಲಿಂಗ್ ಇದೆ, ಇನ್ನೂ ಆಕ್ಸೆಪ್ಟೆನ್ಸ್ ಇದೆ. ಥಿಂಗ್ಸ್ ಆರ್ ನಾಟ್ ಸ್ಟಿಲ್ ಗೋಯಿಂಗ್ ಆ್ಯಸ್ ಪರ್ ಟ್ರ್ಯಾಕ್, ಬಟ್ ಸ್ಟಿಲ್ ಐ ಆಮ್ ಗ್ರೇಟ್ಫುಲ್ ದಟ್ ಅಟ್ಲೀಸ್ಟ್ 85% ಆದರೂ ಇದೆ. ಜೊತೆಗೆ ನಿಮ್ಮಲ್ಲಿ ಸುಮಾರು ಜನ ಮೆಸೇಜ್ ಮಾಡಿ ಹೇಳಿದ್ದಾರೆ ದಟ್ ಕಮೆಂಟ್ಸಲ್ಲಿ ತಿಳಿಸಿದ್ದಾರೆ ದಟ್ ದೇ ವರ್ ವೇಟಿಂಗ್ ಫಾರ್ ಮೈ ವ್ಲಾಗ್ಸ್, ದೇ ಮಿಸ್ಡ್ ಮಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೋಸ್ ಕಮೆಂಟ್ಸ್. ನಾನು ನಿಜ ಹೇಳ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಲ್ಲ, ಇದಕ್ಕೆ ರೆವಿನ್ಯೂ ಅಂತೂ ಇಲ್ಲ, ಆದರೆ ನೀವು ಮಾಡೋ ಕಮೆಂಟ್ಸೇ ನನಗೆ ಮಾರಲ್ ಬೂಸ್ಟರ್. ನಿಜ, ಆ ಕಮೆಂಟ್ಸ್ಗೋಸ್ಕರನೇ ನಾನು ಕಾಯ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ಇದರಿಂದ ನಾನು ಕಲ್ತಿರೋದೇನು ಅಂದರೆ, ಎಷ್ಟೇ ಶಕ್ತಿಶಾಲಿಯಾದ ಮನುಷ್ಯ ಆದರೂ, ಅಂದರೆ ಮಾನಸಿಕವಾಗಿ ಶಕ್ತಿಶಾಲಿಯಾದ ಮನುಷ್ಯ ಆದ್ರೂ ಒಂದೊಂದು ಸತಿ ಅವ್ರಿಗೂ ಸಪೋರ್ಟ್ ಬೇಕಾಗತ್ತೆ, ಅವ್ರಿಗೂ ಕೇಳೋರು ಬೇಕಾಗತ್ತೆ, ನೀನು ಹೆಂಗಿದೆಯಾ, ಊಟ ಮಾಡಿದೆಯಾ ಇಲ್ಲ ಅಂತ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಮೈ ಸಬ್ಸ್ಕ್ರೈಬರ್ಸ್ ಇಸ್, ಅವಾಗವಾಗ ನಮಗೆ ಬೇಕಾದವರು, ನಮಗೆ ತುಂಬ ಕ್ಲೋಸ್ ಇದ್ದವ್ರನ್ನ ಜಸ್ಟ್ ಕಾಲ್, ಮೆಸೇಜ್ ಆರ್ ಆಡಿಯೋ ಮೆಸೇಜ್ ಆ್ಯಂಡ್ ಚೆಕ್ ಆನ್ ದೆಮ್. ಕೇಳು, ಹೆಂಗಿದ್ದೀರಾ, ಊಟ ತಿಂಡಿ ಎಲ್ಲ ಹೆಂಗೆ ನಡೀತಿದೆ, ಜಸ್ಟ್ 1-2 ಮೆಸೇಜಸ್. ನಮಗೆ ನಿಜವಾಗ್ಲೂ ಒಂದೊಂದು ಸತಿ ಗೊತ್ತೇ ಆಗಲ್ಲ, ನಾವು ಅಂದ್ಕೊಂಡವರು ಎಷ್ಟು ಕಷ್ಟದಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತೇ ಆಗಲ್ಲ ಒಂದೊಂದು ಸತಿ. ಪಾಪ ಅವ್ರು ಹತ್ತು ಕಡೆ ಏನು ಅನ್ನಿಸ್ತಿದ್ದಾರೆ ಅಂತ. ಸೊ ಹಂಗಾಗಿ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಕೀಪ್ ಅ ಚೆಕ್ ಆನ್ ದೆಮ್. Thank you for watching. Bye bye. See you in another vlog.